ಓಂ ನಮಃ ಶಿವಾಯ್. ಸಮಸ್ತ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ವಾವಸು ಸಂವತ್ಸರದ ಚೈತ್ರ ಮಾಸದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಯುಗಾದಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡೋಣ. ಕ್ರೋಧಿನಾಮ ಸಂವತ್ಸರವನ್ನು ಬೀಳ್ಕೊಟ್ಟು ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಡುತ್ತಿದ್ದೇವೆ. ಕಳೆದ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಅನೇಕ ರೀತಿಯಾಗಿ ವ್ಯಕ್ತಿ ಜೀವನದಲ್ಲಿ, ರಾಷ್ಟ್ರ ಜೀವನದಲ್ಲಿ ಬದಲಾವಣೆಗಳು, ಏಳು ಬೀಳುಗಳನ್ನು ಕಂಡಿದ್ದೇವೆ. ವಿಶ್ವಾವಸು ಸಂವತ್ಸರ ಸಮೃದ್ಧಿಯ ಸಂವತ್ಸರ, ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಉಂಟು ಮಾಡುವ ಸಂವತ್ಸರ. ಯುಗಾದಿಯು ಪ್ರಕೃತಿ ಮೇಲಿನ ಶ್ರದ್ಧೆಯಿಂದ ಆಚರಿಸುವ ಹಬ್ಬ. ಯುಗಾದಿಯಂದು ಸೂರ್ಯಚಂದ್ರರ ಅಥವಾ ಪ್ರಕೃತಿಯಲ್ಲಿ ಬದಲಾವಣೆಗಳ ಉಂಟಾಗೋದು ಅಷ್ಟೇ ಅಲ್ಲದೆ ಮಾನವನ ಶರೀರದಲ್ಲೂ ಕೂಡ ಅನೇಕ ರೀತಿಯಾದ ಬದಲಾವಣೆಗಳು ಉಂಟಾಗುತ್ತವೆ. ಈ ಯುಗಾದಿ ಹಬ್ಬ ರೈತರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಖ್ಯವಾದ ಹಬ್ಬ. ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಿದ್ದು ಕೂಡ ಈ ಯುಗಾದಿ ಹಬ್ಬದಂದೇ. ಹಾಗೆ ಕಾಲಚಕ್ರದ ಪರಿವರ್ತನೆಯೂ ಕೂಡ ಈ ಯುಗಾದಿ ಹಬ್ಬ ದಿನ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಆಯುರ್ವೇದಿಕ ಮಹತ್ವವೂ ಉಂಟು. ಭಾರತೀಯ ಸಾಂಪ್ರದಾಯಿಕ ಆಹಾರ ಪದ್ಧತಿಯಾದ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಇವು ಷಡ್ರಸಗಳು. ಈ 6 ರಸಗಳಿಂದ ಕೂಡಿದ ಆಹಾರವನ್ನು ಈ ಹಬ್ಬದಂದು ತಯಾರು ಮಾಡಲಾಗುತ್ತದೆ. ಈ 6 ರಸಗಳು ಕೇವಲ ನಾಲಿಗೆ ರುಚಿಗೆ ಸಂಬಂಧಿಸಿದ ಮಾತ್ರವಲ್ಲ, ಮನುಷ್ಯನ 6 ಗುಣಗಳನ್ನು, ಕಾಲಚಕ್ರದ ಗತಿಯಲ್ಲಿ ಸಂಭವಿಸುವ ಜೀವ ವಿಕಾಸ ಮತ್ತು ವಿವಿಧ ಪರಿವರ್ತನೆಗಳನ್ನು ಪ್ರತಿನಿಧಿಸುತ್ತವೆ. ಆಯುರ್ವೇದದ ಪ್ರಕಾರ ಕಹಿ ಅಂದರೆ ದುಃಖ, ಸಿಹಿ ಅಂದರೆ ಸಂತೋಷ, ಹುಳಿ ಅಂದರೆ ಅಚ್ಚರಿ, ಒಗರು ಅಂದರೆ ಜಿಗುಪ್ಸೆ, ಖಾರ ಅಂದರೆ ಸಿಟ್ಟು, ಉಪ್ಪು ಅಂದರೆ ಭಯ. ಈ ಆಹಾರ ಪದ್ಧತಿಗಳು ಮನುಷ್ಯನನ್ನು ಒಂದು ಗುಣಗಳನ್ನು ಪ್ರಚೋದಿಸುತ್ತವೆ. ಹಾಗಾಗಿ ಈ 6 ರಸಗಳು ಶರೀರದ ತ್ರಿದೋಷಗಳಾದ ವಾತ, ಪಿತ್ತ, ಕಫಗಳ ನಡುವೆ ಸಮತೋಲನವನ್ನು ಉಂಟು ಮಾಡುವ ಶಕ್ತಿ ಕೂಡ ಈ 6 ರಸಗಳಿಗೆ ಇರೋದರಿಂದ ಈ ಯುಗಾದಿ ಹಬ್ಬದ ದಿನ ನಾವು ಈ 6 ರಸಗಳಿಂದ ಕೂಡಿದಂಥ ಆಹಾರವನ್ನು ಸೇವನೆ ಮಾಡುತ್ತಾ ಇವುಗಳನ್ನೇ ಮುಂದುವರಿಸ್ತಕ್ಕಂಥ ಒಂದು ಪದ್ಧತಿ ಆಯುರ್ವೇದದಲ್ಲಿ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಹೊಸ ಯುಗಾದಿ ಪ್ರತಿಯೊಬ್ಬರಲ್ಲೂ ಆರೋಗ್ಯ, ಐಶ್ವರ್ಯ, ಆನಂದವನ್ನು ಉಂಟು ಮಾಡಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರೂ ದುಃಖವನ್ನು ಪಡದೆ ಎಲ್ಲರೂ ಆರೋಗ್ಯವಂತರಾಗಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಓಂ ನಮಃ ಶಿವಾಯ್.